ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ನೇರವಾಗಿ ವಿಷಯಕ್ಕೆ ಬಂದ್ಬಿಡೋದ ಗೈಸ್. ಈ ವಾರ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಹಾಗೂ ಯಾರೆಲ್ಲ ಸೇಫ್ ಆಗಿ ಉಳ್ಕೊಂತಿದ್ದಾರೆ ಅಂತ ನೋಡೋದ. ನಾಮಿನೇಟ್ ಆಗಿರೋದು ಬಂದ್ಬಿಟ್ಟು ಜಂಟಿಯಲ್ಲಿ 3 ಜೋಡಿ ನಾಮಿನೇಟ್ ಆಗಿದ್ದಾರೆ ಹಾಗೂ ಒಂಟಿಯಲ್ಲಿ 4 ಜನ ನಾಮಿನೇಟ್ ಆಗಿದ್ದಾರೆ. ಜಂಟಿಯಲ್ಲಿ ಮೊದಲಿಗೆ ರಾಶಿಕಾ ಹಾಗೂ ಮಂಜು ಭಾಷಿಣಿ ಆಗಿದ್ದಾರೆ ಹಾಗೂ ಅಭಿಷೇಕ್ ಮತ್ತು ಅಶ್ವಿನಿ ಹಾಗೂ ಮಾಳು ಹಾಗೂ ಸ್ಪಂದನ. ಜಂಟಿಯಲ್ಲಿ ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ ಹಾಗೂ ಒಂಟಿಯಲ್ಲಿ ರಕ್ಷಿತಾ, ಧನುಷ್, ಅಶ್ವಿನಿ ಗೌಡ ಹಾಗೂ ಜಾನ್ವಿ ಇಷ್ಟು 4 ಜನ ನಾಮಿನೇಟ್ ಆಗಿದ್ದಾರೆ. ಇದರಲ್ಲಿ ಯಾರಿಗೆಲ್ಲ ಈ ಸಲ ಹೋಗೋ ಸಂಭವ ಇದೆ ಅಂತ ಅಂದರೆ, ನನಗನ್ಸೋ ಪ್ರಕಾರ ಜಾನ್ವಿ ದಾಟ ಏನೂ ಕಾಣ್ತಾ ಇಲ್ಲ. ಬರೇ ಮಾತಿನಲ್ಲಿ ಆ್ಯಟಿಟ್ಯೂಡ್ ಥರ ತೋರಿಸ್ಕೊಂತಾನೆ ಇದ್ದಾರೆ ಅಂತಲೇ ಹೇಳ್ಬೋದು. ಮಾಳು ಹಾಗೂ ಸ್ಪಂದನ ಸ್ವಲ್ಪ ಸ್ವಲ್ಪ ಆಟ ಆಡಿದ್ದಾರೆ. ಫೈನಲಿಸ್ಟ್ ಆಗಿ ಸ್ವಲ್ಪ ಎಲ್ಲೋ ಒಂದು ಜಸ್ಟ್ ಮಿಸ್ರಾಗೆ ಒಂದು ಟಾಸ್ಕಲ್ಲಿ ಅವರು ಹಿಂದೆ ಉಳಿದ್ರು ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ರಕ್ಷಿತಾ ಏನು ಮಾಡ್ತಾನೆ ಇಲ್ಲ. ನಾವು ಫಸ್ಟ್ಗೆ ಅಂದ್ಕೊಂಡಿದ್ದೆ ಅವಳು ಮತ್ತೆ ವಾಪಸ್ ಬಂದಾಗ ಚೆನ್ನಾಗಿ ಆಟ ಆಡ್ತಾಳೆ, ಚೆನ್ನಾಗಿ ಮಾತಾಡ್ತಾಳೆ ಅಂತ. ಆದರೆ ಅದೇನು ಕಾಣಿಸ್ತಾ ಇಲ್ಲ. ಅವಳು ಎಲ್ಲೋ ಕಳೆದೋಗ್ಬಿಟ್ಟಿದ್ದಾಳೆ. ಯಾರ್ಯಾರ ಮಾತೋ ಕೇಳ್ಕೊಂತ ಮಾತು ಆಡ್ತಿಲ್ಲ, ಏನೂ ಇಲ್ಲ. ಟಾಸ್ಕ್ಗಳಿಗೂ ಯಾರು ಅವಳೇ ಕೇಳಬೇಕು. ಅಲ್ಲಿ ಯಾರು ತಂದು ಕೊಡೋದಿಲ್ಲ. ಟಾಸ್ಕ ಕೇಳಿ ಅವಳ ಟಾಸ್ಕ ಪಡ್ಕೊತಾ ಇಲ್ಲ ಅಂತಲೇ ಹೇಳ್ಬೋದು. ಈ ಸಲ ರಕ್ಷಿತಾನೇ ಹೋಗ್ತಾಳೆ ಅನ್ನೋ ನನ್ನ ಅನಿಸಿಕೆ. ಇಡೀ ವಾರ ರಾಕ್ಷಸ ಆಗಿದ್ದಂತಹ ಸುದಿ ಅವರು ಏನು ಅಷ್ಟೊಂದು ರಾಕ್ಷಸತನ ತೋರಿಸೇ ಇಲ್ಲ ಅಂತಲೇ ಹೇಳ್ಬೋದು. ರಾಕ್ಷಸತನ ಅವ್ರದ್ದು ಏನೇನೆಲ್ಲ ಅಡ್ವಾಂಟೇಜ್ ಇತ್ತು ಅದನ್ನೆಲ್ಲ ಅವ್ರು ಉಪಯೋಗಿಸ್ಕೊಂಡಿಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇಡೀ ಅವರೆಲ್ಲ ಅವರ ಸೇವಕರು ಹಾಗೂ ಅವರ ಪ್ರಜೆಗಳ ಥರ ಇರ್ತಾರೆ. ಅವರಿಗೆ ಇವರು ಹೇಳ್ಬೇಕಾಗಿರುತ್ತೆ. ಏನಾದರೂ ಅವ್ರು ಕೊಡ್ಬೇಕಾಗುತ್ತೆ. ಇವ್ರು ಕೇಳ್ತಾನೆ ಇರೋದಿಲ್ಲ ಅಂತಾನೆ ಹೇಳ್ಬೋದು.